ಈಗ ಎಕ್ಸೆಲ್ ಪ್ರೋಗ್ರಾಮ್ಸ್ ವಿಡಿಯೋ ನೋಡೋಣ. ಸೊ ಹೌ ಟು ಓಪನ್ ಎಕ್ಸೆಲ್ ಅಂದರೆ ಸ್ಟಾರ್ಟ್ ಎಕ್ಸೆಲ್ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟರೆ ಎಕ್ಸೆಲ್ ವಿಂಡೋ ಓಪನ್ ಆಗುತ್ತೆ. ಬ್ಲ್ಯಾಂಕ್ ವರ್ಕ್ ಬುಕ್ ಕ್ಲಿಕ್ ಮಾಡ್ತೀನಿ. ಐ ವಿಲ್ ಹ್ಯಾವ್ ಎ ಬ್ಲ್ಯಾಂಕ್ ವರ್ಕ್ಶೀಟ್. ದ ಥಿಂಗ್ ಹಿಯರ್ ಈಸ್ ಡೇಟಾ ಒಂದೇ ಸೆಟ್ ತೊಗೊಳ್ತೀನಿ. ಎಲ್ಲ ಗ್ರಾಫ್ಸು ಒಂದು ವಿಡಿಯೋದಲ್ಲಿ ಪ್ಲಾಟ್ ಮಾಡೋಣ. ಕ್ಯಾಲ್ಕುಲೇಷನ್ ಸ್ಟ್ಯಾಟಿಸ್ಟಿಕ್ಸ್ ಪಾರ್ಟು ಸೆಕೆಂಡ್ ವಿಡಿಯೋ ಅಂದರೆ ಪಾರ್ಟ್ 2 ಥರ ತೋರಿಸ್ತೀನಿ. ಸೊ ಫಸ್ಟ್ ಡೇಟಾ ಸೀರಿಯಲ್ ನಂಬರ್, ಅದಾದಮೇಲೆ ನೇಮ್ ಆಫ್ ದಿ ಕ್ಯಾಂಡಿಡೇಟ್, ನೇಮ್, ದೆನ್ ಮಾರ್ಕ್ಸ್ ಆಫ್ ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2. ಇಲ್ಲಿ ಎರಡು ಯಾಕೆ ತಗೊಳ್ತಾ ಇದ್ದೀನಿ ಅಂದರೆ ಫ್ರೀಕ್ವೆನ್ಸಿ ಕರ್ವು ಮತ್ತು ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡಬೇಕಾದಾಗ ನನಗೆ ಕಂಪ್ಯಾರಿಸನ್ ಮಾಡೋದಕ್ಕೆ 2 or 3 ಸಬ್ಜೆಕ್ಟ್ಸ್ ಬೇಕು. ಸೊ ನಿಮ್ಮ ಎಕ್ಸಾಮಲ್ಲಿ ದರ್ ಇಸ್ ಅ ಕ್ವೆಶನ್ ಪ್ಲಾಟ್ ಫ್ರೀಕ್ವೆನ್ಸಿ ಕರ್ವ್ ಆ್ಯಂಡ್ ಫ್ರೀಕ್ವೆನ್ಸಿ ಪಾಲಿಗಾನ್ ಫಾರ್ 5 ಸಬ್ಜೆಕ್ಟ್ಸ್ ಅಂತ ಬಂದಾಗ ನೀವು ಮಾರ್ಕ್ಸ್ S1, S2, S3, S4, S5 ಅಂದ್ಬಿಟ್ಟು ಮಾಡ್ಕೋಬೇಕು. ಸೊ ಸೀರಿಯಲ್ ನಂಬರ್ 1, ನೇಮ್ student underscore 01, marks ಗೆ ಫಾರ್ಮುಲಾ is equal to rand between 0, 100. ಸೊ ಇದಿಷ್ಟು ಸೆಂಟರ್ ಮಾಡ್ಕೊಳ್ತೀನಿ. I'll drag this up to 50 students. ಟೇಬಲ್ ಹಾಕಿ ಕಾಣೋದಕ್ಕೆ ಚೆನ್ನಾಗಿರಲಿ ಅಂತ ಟೇಬಲ್ ಹಾಕೋದಷ್ಟೆ. ಅದು ಬಿಟ್ಟರೆ there is no other necessity here. So data is ready for us. ಕ್ಯಾಲ್ಕುಲೇಷನ್ಗೆ ಬೇಕಾಗಿರೋ ಡೇಟಾಗಳು ಏನಪ್ಪ ಅಂದರೆ ಮೊದಲು ಬಿನ್ಸ್, ಅದಾದಮೇಲೆ ಫ್ರೀಕ್ವೆನ್ಸಿ ಆಫ್ ಸಬ್ಜೆಕ್ಟ್ 1, ಅದೇ ಥರ ಫ್ರೀಕ್ವೆನ್ಸಿ S2 ಅಂತ ತೊಗೊಳ್ತೀನಿ. ದೆನ್ ವಿ ಹ್ಯಾವ್ ರಿಲೇಟಿವ್ ಫ್ರೀಕ್ವೆನ್ಸಿ ಆಫ್ ಸಬ್ಜೆಕ್ಟ್ 1, relative frequency of subject 2. Third one, cumulative frequency underscore subject 1, subject 2. ಸೊ ಬಿನ್ಸಲ್ಲಿ ಲೆಸ್ ದೆನ್ 0 ವ್ಯಾಲ್ಯೂ ಇದೆಯಾ ಅಂತ ಚೆಕ್ ಮಾಡ್ತೀನಿ. 0 to 20, 21 to 40, 41 to 60, 61 to 80, 81 to 100, ಇನ್ನೊಂದು ಗ್ರೇಟರ್ ದೆನ್ 100. ಈ ಇಷ್ಟು ವ್ಯಾಲ್ಯೂಗಳು ನಾವು ಯಾಕಪ್ಪ ತಗೊಳ್ತೀವಿ ಅಂತ ಬಂದರೆ ಈ ಲೆಸ್ ದೆನ್ 0 ಗ್ರೇಟರ್ ದೆನ್ 100 ಬಂದು ನನಗೆ ಫ್ರೀಕ್ವೆನ್ಸಿ ಪಾಲಿಗಾನು ಫ್ರೀಕ್ವೆನ್ಸಿ ಕರ್ವ್ ಹಾಕೋದಕ್ಕೆ ಇಂಪಾರ್ಟೆಂಟ್. ಅದೇ ಥರ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಲ್ಸೋ ಈಸ್ ಯೂಸ್ ಟು ಪ್ಲಾಟ್ ಫ್ರೀಕ್ವೆನ್ಸಿ ಕರ್ವ್. ಸೊ ಬರೀ ಫ್ರೀಕ್ವೆನ್ಸಿ ಟೇಬಲ್ ಮಾಡಿ ಅಂದರೆ ಇಲ್ಲಿಗೆ ನಿಲ್ಲಿಸಿ, ರಿಲೇಟಿವ್ ಫ್ರೀಕ್ವೆನ್ಸಿ ಮಾಡಿ ಅಂದರೆ ಬಿನ್ಸ್ ಫ್ರೀಕ್ವೆನ್ಸಿ ಆ್ಯಂಡ್ ರಿಲೇಟಿವ್ ಫ್ರೀಕ್ವೆನ್ಸಿ ಆಫ್ ಎ ಸಿಂಗಲ್ ಸಬ್ಜೆಕ್ಟ್. ಫ್ರೀಕ್ವೆನ್ಸಿ ಕರ್ವ್ ಅಂತ ಬಂದಾಗ ಅಥವಾ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಬಂದಾಗ ಮಲ್ಟಿಪಲ್ ಸಬ್ಜೆಕ್ಟ್ಸು ಸಿಗುತ್ತೆ. ಓಕೆ,
So formula for calculating frequency is equal to COUNT, count if ಜೊತೆಗೆ ಎಸ್, ಕೌಂಟ್ ಇಫ್ಸ್ ಅಂತ ಬರುತ್ತೆ. ಬಟ್ ಇಲ್ಲಿ ಲಾಜಿಕ್ ಆಗಿ ಯೋಚನೆ ಮಾಡಿದ್ರೆ ಲೆಸ್ ದೆನ್ ಝೀರೋ, ನಾವು ಮಾರ್ಕ್ಸ್ ಕೊಟ್ಟಿರೋದೇ 0 ಆ್ಯಂಡ್ 100 ಮಧ್ಯೆ ಅಂದಾಗ ಲೆಸ್ ದೆನ್ ಝೀರೋ ವ್ಯಾಲ್ಯೂ ವಿಲ್ ಬಿ ಆಲ್ವೇಸ್ ಝೀರೋ, ರಿಲೇಟಿವ್ ಫ್ರೀಕ್ವೆನ್ಸಿ ಆಗಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಗಲಿ. ಗ್ರೇಟರ್ ದೆನ್ 100ಗೂ ಫ್ರೀಕ್ವೆನ್ಸಿ 0 ಇರುತ್ತೆ, ರಿಲೇಟಿವ್ ಫ್ರೀಕ್ವೆನ್ಸಿನೂ 0 ಇರುತ್ತೆ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 100 ಹೋಗಬೇಕು. ಯಾಕೆ 100 ಹೋಗಬೇಕು ಅನ್ನೋದು ಹೇಳ್ತೀನಿ, ಸದ್ಯದಲ್ಲೇ ಹೇಳ್ತೀನಿ. ಸೊ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಫ್ರೀಕ್ವೆನ್ಸಿ is equal to count ifs ಅಥವಾ count IFS ಓಪನ್ ಬ್ರಾಕೆಟ್ ಕ್ರೈಟೀರಿಯಾ ರೇಂಜ್ ಅಂದರೆ ಮಾರ್ಕ್ಸ್ ಕಾಲಮನ್ನು ಸೆಲೆಕ್ಟ್ ಮಾಡ್ತೀರಾ. ಮಾರ್ಕ್ಸ್ ಕಾಲಮ್ ಸೆಲೆಕ್ಟ್ ಮಾಡಿ F4 ಅಂತ ಕೊಡಿ. ಸೊ ದಟ್ ರೇಂಜ್ ಇಸ್ ಲಾಕ್ಡ್. $C $2 ಇಂದ $C $51 ತನಕ, ಕಾಮ ಗ್ರೇಟರ್ ದೆನ್ ಈಕ್ವಲ್ ಟು 0 ಅಥವಾ ಅದಕ್ಕಿಂತ ಮೇಲ್ಪಟ್ಟು ಅಂತ ಬರುತ್ತೆ. ತಿರ್ಗಾ ಏನು ಮಾಡ್ತೀನಿ, ಇದೇ ವ್ಯಾಲ್ಯೂಸನ್ನು ಕಾಪಿ ಮಾಡ್ತೀನಿ. ಇಲ್ಲಿ ಗ್ರೇಟರ್ ದೆನ್ ಅನ್ನೋ ಬದಲಿಗೆ ಲೆಸ್ ದೆನ್ ಅಂದ್ಬಿಟ್ಟು 20 ಅಂತ ಕೊಡ್ತೀನಿ. ದೆನ್ ಕ್ಲೋಸ್ ಬ್ರಾಕೆಟ್, ಎಂಟರ್. ಸೊ 15 ಮಂದಿ ಇದ್ದಾರೆ. ಇಲ್ಲಿಂದ ಡ್ರ್ಯಾಗ್ ದಿಸ್, ಎಲ್ಲ 13 ಅಂತ ಬಂದಿದೆ, ಇಲ್ಲಿ ಎಡಿಟ್ ಮಾಡ್ಕೋಬೇಕು. ಸೊ ಲೋವರ್ ವ್ಯಾಲ್ಯೂ ಈಸ್ 21, ಅಪ್ಪರ್ ವ್ಯಾಲ್ಯೂ ಈಸ್ 40. ನೆಕ್ಸ್ಟ್ 41 to 60, ಅದಾದಮೇಲೆ 61 to 80, ಲಾಸ್ಟ್ ಒನ್ 81 to 100. ಮಾಡಿದ್ದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಟೋಟಲ್ ಅನ್ನೋದು ಒಂದು ಅಡಿಷನಲ್ ಕಾಲಮ್ ತಗೊಳ್ತೀನಿ. ಸೊ ವೆನ್ ಐ ಕೌಂಟ್ ಆಲ್ ದೀಸ್ ವ್ಯಾಲ್ಯೂಸ್, ಇಷ್ಟು ಸೆಲೆಕ್ಟ್ ಮಾಡಿ ಆಟೋ ಸಮ್ ಅಂತ ಕೊಟ್ಟರೆ 50 ಅಂತ ಬರ್ತಾ ಇದೆ, ಹೌದಾ? ಸೊ ಇಫ್ ದಿ ನಂಬರ್ ಆಫ್ ಸ್ಯಾಂಪಲ್ಸ್ ಆರ್ ಮ್ಯಾಚಿಂಗ್, ದೆನ್ ಐ ಹ್ಯಾವ್ ನೋ ಇಶ್ಯೂಸ್. ಇಲ್ಲಿ 50 ಮಂದಿ ಇದ್ದಾರೆ, ಇಲ್ಲಿ 50 ಅಂತ ಬರ್ತಾ ಇದೆ. ಸೊ ನೌ ವಿ ಆರ್ ರೈಟ್ ಫಾರ್ ಕ್ಯಾಲ್ಕುಲೇಟಿಂಗ್ ಫ್ರೀಕ್ವೆನ್ಸಿ ಆಫ್ ಸಬ್ಜೆಕ್ಟ್ 1. ಸೊ ಫ್ರೀಕ್ವೆನ್ಸಿನಲ್ಲಿ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಅಂದರೆ 0 ಆ್ಯಂಡ್ 20 ಮಾರ್ಕ್ಸ್ ಮಧ್ಯ 10 ಮಂದಿ ಸ್ಕೋರ್ ಮಾಡಿದ್ದಾರೆ. 21ರಿಂದ 40 ಮಾರ್ಕ್ಸ್ ಮಧ್ಯ 9 ಮಂದಿ ಇದ್ದಾರೆ. 41ರಿಂದ 60 ಮಾರ್ಕ್ಸ್ ಮಧ್ಯ 6 ಮಂದಿ ಇದ್ದಾರೆ. ದಿಸ್ ಈಸ್ ವಾಟ್ ಎಕ್ಸಾಮ್ನರ್ಸ್ ವಿಲ್ ಎಕ್ಸ್ಪೆಕ್ಟ್ ಯು ಟು ಆನ್ಸರ್. ನೀವು ಈ ಡೇಟಾನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಸೊ ಫ್ರೀಕ್ವೆನ್ಸಿ ಆಫ್ ಸಬ್ಜೆಕ್ಟ್ 2ಗೆ ಈಸ್ ಈಕ್ವಲ್ ಟು ಕೌಂಟ್ ಇಫ್ಸ್, ತಿರ್ಗಾ ಕ್ರೈಟೀರಿಯಾ ರೇಂಜು ಮಾರ್ಕ್ಸ್ 2ದು, ಮಾರ್ಕ್ಸ್ 2 ರೇಂಜ್ ತೊಗೊಂಡು F4 ಹೊಡಿತೀನಿ, ನನಗೆ ಡಾಲರ್ ಆಟೋಮೆಟಿಕ್ ಆ್ಯಡ್ ಆಗುತ್ತೆ, ಕಾಮ ಗ್ರೇಟರ್ ದೆನ್ ಈಕ್ವಲ್ ಟು 0, ಕಾಮ ಇಲ್ಲಿ ಇದನ್ನೇ ಕಾಪಿ ಮಾಡ್ತೀನಿ. ಇಲ್ಲಿ ಲೆಸ್ ದೆನ್ ಈಕ್ವಲ್ ಟು 20 ಕೊಡ್ತೀನಿ. ಸೊ ಫ್ರೀಕ್ವೆನ್ಸಿ 2ಗೆ ಆಯಿತು. ಇಲ್ಲಿ ಸಮ್ ಮಾಡೋಣ. ಇನ್ನೂ ಎಡಿಟ್ ಮಾಡಿಲ್ಲ ಫಾರ್ಮುಲಾ, 70 ತೋರಿಸ್ತಾ ಇದೆ ಬಿಕಾಸ್ ಐ ಹ್ಯಾವೆಂಟ್ ಎಡಿಟೆಡ್ ದಿ ಫಾರ್ಮುಲಾಸ್ ಫಾರ್ ಅದರ್ ರೇಂಜ್. ಎಲ್ಲ 0 to 20ನೇ ಇದೆ. ಇಲ್ಲಿ ತಿರ್ಗಾ 21 to 40, ನೆಕ್ಸ್ಟ್ 41 to 60, 61 to 80, 81 ಇಂದ 100.
ಇಲ್ಲೂ 50 ಮಂದಿ ಬಂತು. ಕರೆಕ್ಟ್. ನಾವು ಎರಡು ಫ್ರೀಕ್ವೆನ್ಸಿ ಆಫ್ ಸಬ್ಜೆಕ್ಟ್ 1 ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ಸಬ್ಜೆಕ್ಟ್ 2 ಸಿಕ್ಕಿದೆ ನನಗೆ. ದೆನ್ ರಿಲೇಟಿವ್ ಫ್ರೀಕ್ವೆನ್ಸಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಆಫ್ ಸಬ್ಜೆಕ್ಟ್ 1 ವ್ಯಾಲ್ಯೂ ಬಿನ್ 1 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ಸ್ ಎಷ್ಟು 50 ಮಂದಿ ಪರ್ಸೆಂಟೇಜ್. ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತೀನಿ. ಇದು ಟೋಟಲ್ ಮಾಡಿದೆ ಅಂದರೆ ನನಗೆ 100% ಬರಬೇಕು. ಬಂದಿದೆ. ಸೇಮ್ ಥಿಂಗ್ ಗೋಸ್ ಫಾರ್ ಫ್ರೀಕ್ವೆನ್ಸಿ 2 ಆಲ್ಸೋ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ 2 ವ್ಯಾಲ್ಯೂ ಎಷ್ಟು 0 to 20 H3 ಬರುತ್ತೆ. ಕರೆಕ್ಟ್. H3 ಡಿವೈಡೆಡ್ ಬೈ 50%. H3 ಯಾಕೆ ಇಲ್ಲಿ ಬರ್ತಾ ಇದೆ ಅಂದರೆ H ಕಾಲಮ್ ಥರ್ಡ್ ರೋ. ನೀವು ಟೇಬಲ್ ಎಲ್ಲಿ ಮಾಡಿರ್ತೀರ ಅದರ ಪ್ರಕಾರ ಬರುತ್ತೆ. ಐ ಜಸ್ಟ್ ಡ್ರ್ಯಾಗ್ ದಿಸ್. ಇದಿಷ್ಟರದ್ದು ಆಟೋ ಸಮ್ ಮಾಡಿದ್ರೆ 2 100 ಬಂತು. ಸೊ ರಿಲೇಟಿವ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಷನ್ನು ಕರೆಕ್ಟ್ ಇದೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಯಾವ ರೀತಿ ಮಾಡ್ತೀನಪ್ಪ ಅಂದರೆ 0 ಪ್ಲಸ್ 16 ಇದು ಪ್ಲಸ್ ಇದು ಇವೆರಡರದ್ದು ವ್ಯಾಲ್ಯೂ ಇಲ್ಲಿ ಬರಬೇಕು. ಇಲ್ಲಿ ಹೈಲೈಟ್ ಆಗಿದೆಯಲ್ಲ 0 ಪ್ಲಸ್ 16 ಇಲ್ಲಿ ಬರಬೇಕು. ಇಲ್ಲಿ ಅಡಿಷನ್ ಮಾಡ್ತಾ ಮಾಡ್ತಾ ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ. ಅರ್ಥ ಮಾಡ್ಕೊಳ್ಳೋಕ್ಕೆ ಈ ವ್ಯಾಲ್ಯೂ ಪ್ಲಸ್ ಈ ವ್ಯಾಲ್ಯೂ ಇಲ್ಲಿ, ಈ ವ್ಯಾಲ್ಯೂ ಪ್ಲಸ್ ನೆಕ್ಸ್ಟ್ ವ್ಯಾಲ್ಯೂ ಇಲ್ಲಿ, ಆ ರೀತಿ ಬರಬೇಕು. ಫ್ರೀಕ್ವೆನ್ಸಿ 1 ಅಂದರೆ ಫ್ರೀಕ್ವೆನ್ಸಿ 1ದೇ ವ್ಯಾಲ್ಯೂ ತಗೋಬೇಕು. ಫ್ರೀಕ್ವೆನ್ಸಿ 2 ಅಂದರೆ ರಿಲೇಟಿವ್ ಫ್ರೀಕ್ವೆನ್ಸಿ 2 ವ್ಯಾಲ್ಯೂಸ್ ಮಾತ್ರ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಈಸ್ ಈಕ್ವಲ್ ಟು ಪ್ರೀವಿಯಸ್ ವ್ಯಾಲ್ಯೂ 0 ಪ್ಲಸ್ ನೆಕ್ಸ್ಟ್ ವ್ಯಾಲ್ಯೂ ಎಷ್ಟು 16. ಕರೆಕ್ಟ್. ಸೊ ಇಲ್ಲಿ 34 ಬಂತು. ಸೊ 0 ಪ್ಲಸ್ 34 ಇಸ್ 34. ತಿರ್ಗಾ ನೆಕ್ಸ್ಟ್ ಲೈನಿಗೆ ಈಸ್ ಈಕ್ವಲ್ ಟು ಪ್ರೀವಿಯಸ್ ವ್ಯಾಲ್ಯೂ ಪ್ಲಸ್ ನೆಕ್ಸ್ಟ್ ವ್ಯಾಲ್ಯೂ. ಕರೆಕ್ಟ್. ಇದು ಲಾಸ್ಟಿಗೆ 200 ಟೋಟಲ್ ಬರ್ತಾ ಇದೆ. ಟೋಟಲ್ ಕಾಲಮ್ನನ್ನು ತೆಗೆದುಬಿಡಿ. ಓಕೆ. ಯು ಹ್ಯಾವ್ ಟು ಓನ್ಲಿ ವೆಯ್ಟ್ ಅಪ್ ಟಿಲ್ ಗ್ರೇಟರ್ ದೆನ್ 100. ಎರಡು ಸತಿ 100 ಬಂದ ತಕ್ಷಣ ನಿಲ್ಲಿಸಬೇಕು. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಫ್ ಸಬ್ಜೆಕ್ಟ್ 2 ತಗೋಬೇಕು ಅಂದ್ರೂ ಈಸ್ ಈಕ್ವಲ್ ಟು ಪ್ರೀವಿಯಸ್ ವ್ಯಾಲ್ಯೂ ಪ್ಲಸ್ ರಿಲೇಟಿವ್ ಫ್ರೀಕ್ವೆನ್ಸಿ 2ದು ಫಸ್ಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಪ್ರೀವಿಯಸ್ ವ್ಯಾಲ್ಯೂ ಪ್ಲಸ್ ನೆಕ್ಸ್ಟ್ ವ್ಯಾಲ್ಯೂ. ಹೇಳೋದು ಇಲ್ಲಿ. ನಾವು ದಿಸ್ ಈಸ್ ಅವರ್ ಡೇಟಾ ವಿಚ್ ಇಸ್ ರೆಡಿ. ಇದು ಎಕ್ಸ್ಪೆರಿಮೆಂಟ್ ನಂಬರ್ 5, ಇದು ಎಕ್ಸ್ಪೆರಿಮೆಂಟ್ ನಂಬರ್ 6. ಇದಿಷ್ಟು ಒಂದು ಮಾಡಿದ್ರೆ ಸಾಕು. ಇದು ಫಾರ್ ಕ್ಯಾಲ್ಕುಲೇಟಿಂಗ್ ಫ್ರೀಕ್ವೆನ್ಸಿ ಕರ್ವ್. ಓಕೆ. ಸೊ ಒಂದೊಂದಾಗಿ ಗ್ರಾಫ್ ಹಾಕ್ತಾ ನೋಡೋಣ. ಬಾರ್ ಗ್ರಾಫ್ ಹಾಕಬೇಕು ಅಂದರೆ ಏನು ಮಾಡ್ತೀನಿ, ಬಿನ್ ಮತ್ತು ಫ್ರೀಕ್ವೆನ್ಸಿನ ತೊಳ್ತೀನಿ. ಬಿನ್ ಫ್ರೀಕ್ವೆನ್ಸಿ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಇಟ್ಕೊಂಡು 0 to 20 ಇಂದ 81 to 100 ಮಧ್ಯದ್ದು ಲೆಸ್ ದೆನ್ 0 ಗ್ರೇಟರ್ ದೆನ್ 100 ಡೇಟಾ ಬಿಟ್ಬಿಟ್ಟು ಮಿಕ್ಕಿದ್ದು ತಗೋಬೇಕು. ಇನ್ಸರ್ಟ್ ಬಾರ್ ಗ್ರಾಫ್. ಇದು ಕಾಲಮ್ ಗ್ರಾಫ್ ಆಯಿತು. ಬಾರ್ ಗ್ರಾಫ್ ಆದರೆ ಇದು ವಿಚ್ ಎವರ್ ಯು ವಾಂಟ್ ಯು ಕ್ಯಾನ್ ಪುಟ್. ಸೊ ಫ್ರೀಕ್ವೆನ್ಸಿ ಆಫ್ ಸಬ್ಜೆಕ್ಟ್ 1 ಬಂತು. ಇಲ್ಲಿ ಗ್ರಾಫ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಆ್ಯಡ್ ಡೇಟಾ ಲೇಬಲ್ಸ್ ಅಂತ ಕೊಟ್ಟರೆ ವ್ಯಾಲ್ಯೂಸು ಆ್ಯಡ್ ಆಗುತ್ತೆ. ದಿಸ್ ಈಸ್ ದಿ ಫಸ್ಟ್ ಪಾರ್ಟ್. ಅದೇ ಥರ ಬಿನ್ಸ್ ಆ್ಯಂಡ್ ಫ್ರೀಕ್ವೆನ್ಸಿ, ಅಥವಾ ಇಲ್ಲಿ ಬಿನ್ ರೇಂಜ್ ತೊಳ್ತೀನಿ, ಫ್ರೀಕ್ವೆನ್ಸಿ ಆ್ಯಂಡ್ ರೇಂಜ್ ತೊಳ್ತೀನಿ. ಓಕೆ. 0 to 20 ಆ ಕಾಲಮ್ಸ್. ಮಲ್ಟಿಪಲ್ ಕಾಲಮ್ಸ್ ಬೇರೆ ಬೇರೆ ಕಡೆ ಸೆಲೆಕ್ಟ್ ಮಾಡಬೇಕು ಅಂದಾಗ ಕಂಟ್ರೋಲ್ ಇಟ್ಕೊಂಡು ಸೆಲೆಕ್ಟ್ ಮಾಡಬೇಕು. ಓಕೆ. ಸೊ ಇದಕ್ಕೆ ಇನ್ಸರ್ಟ್ ಪೈ ಚಾರ್ಟ್. ಸೆಕೆಂಡ್ ಇದು ಪೈ ಚಾರ್ಟ್ ಇತ್ತು. ಸೊ ಫ್ರೀಕ್ವೆನ್ಸಿ ಆಫ್ ಸಬ್ಜೆಕ್ಟ್ 2 ಪೈ ಚಾರ್ಟ್. ಸೊ ಪೈ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಡೇಟಾ ಲೇಬಲ್ ಅಂತ ಕೊಟ್ಟರೆ ಎಷ್ಟೆಷ್ಟು ಮಂದಿ ಇದ್ದಾರೆ. 0 to 20 13 ಮಂದಿ, 21ರಿಂದ 40 11 ಮಂದಿ, 41ರಿಂದ 60 9
ಈ ರೀತಿ ಬರುತ್ತೆ. ಓಕೆ, ದೆನ್ ಲೈನ್ ಗ್ರಾಫ್ ಬೇಕಾ? ಅಗೇನ್ ಬಿನ್ ಆ್ಯಂಡ್ ಫ್ರೀಕ್ವೆನ್ಸಿ ಸೆಲೆಕ್ಟ್ ಮಾಡಿ, ಫ್ರೀಕ್ವೆನ್ಸಿ 1 ಇಲ್ಲಿ 0 to 20 ಇಂದ ತಗೊಂಡು 81 to 100 ತನಕ ತಗೊಳ್ಳಿ. ಗೋ ಟು ಇನ್ಸರ್ಟ್, ಲೈನ್ ಗ್ರಾಫ್. ಕರೆಕ್ಟ್. ಸೊ ಇಲ್ಲಿ ತಿರ್ಗಾ ಆ್ಯಡ್ ಡೇಟಾ ಲೇಬಲ್ಸ್ ಅಂತ ಕೊಡಿ. ಇಲ್ಲಿ ಪೊಸಿಷನ್ ಆಫ್ ಡೇಟಾ ಲೇಬಲ್ಸ್ ನೀವು ನೋಡಬೇಕು ಅಂತ ಹೋದರೆ ಯು ಕ್ಯಾನ್ ಕ್ಲಿಕ್ ಆನ್ ದಿ ವ್ಯಾಲ್ಯೂ ಹಿಯರ್, ಡಬಲ್ ಕ್ಲಿಕ್, ಅಬೌವ್ ಅಂತ ಆಪ್ಷನ್ ಕಾಣ್ತಾ ಇದೆ ಅಲ್ಲ, ಇಲ್ಲಿ ಬಾಟಮಲ್ಲಿ ರೈಟ್ ಅಂತಿದೆ, ಇಲ್ಲಿ ಅಬೌವ್ ಅಂತ ಕೊಟ್ಟರೆ ಸಾಕು, ಡೇಟಾ ಮೇಲ್ಗಡೆ ಕಾಣುತ್ತೆ. ಕೆಲವು ಸತಿ ಪ್ರಾಬ್ಲಮ್ ಆಯಿತಾ, ಬಿಲೋ ಅಂತ ಕೊಡ್ಬೋದು. ಹವೆವರ್ ಯು ವಾಂಟ್ ಯು ಕ್ಯಾನ್ ಚೂಸ್. ಇದು ಲೈನ್ ಗ್ರಾಫ್. ಫಸ್ಟ್ ಒನ್ ವಾಸ್ ಬಾರ್ ಗ್ರಾಫ್, ಸೆಕೆಂಡ್ ಒನ್ ಪೈ ಚಾರ್ಟ್, ಲೈನ್ ಗ್ರಾಫ್, ಥರ್ಡ್ ಒನ್ ಫ್ರೀಕ್ವೆನ್ಸಿ ಕರ್ವ್ ಆ್ಯಂಡ್ ಫ್ರೀಕ್ವೆನ್ಸಿ ಪಾಲಿಗಾನ್. ಫ್ರೀಕ್ವೆನ್ಸಿ ಪಾಲಿಗಾನ್ ಹಾಕಬೇಕು ಅಂದಾಗ ನಾನು ಸಪ್ರೇಷನ್ ಮಾಡ್ಕೊಳ್ಳಲ್ಲ, ಬಿನ್ಸಿಂದ ತಗೊಂಡು ಫ್ರೀಕ್ವೆನ್ಸಿ ಕಂಪ್ಲೀಟಾಗಿ ಗ್ರೇಟರ್ ದೆನ್ 100 ತನಕ ಏನಿದೆ ಅದಷ್ಟು ಕಾಲಮ್ಸು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಗೋ ಟು ಇನ್ಸರ್ಟ್, ಇನ್ಸರ್ಟ್ ದಿ ಲೈನ್ ಗ್ರಾಫ್ ಅಗೇನ್. ಈ ರೀತಿ ಗ್ರಾಫ್ ಕಾಣುತ್ತೆ ನನಗೆ. ಚಾರ್ಟ್ ಟೈಟಲ್ ಹತ್ರ ಪಾಲಿಗಾನ್ ಅಂತ ಹೆಸರು ಕೊಡ್ತೀನಿ. ಸೊ ಏನಪ್ಪ ಇಲ್ಲಿ ವ್ಯತ್ಯಾಸ ಅಂದರೆ, ನನಗೆ ಬ್ಲೂ ಕಲರು ಒಂದು ಸಬ್ಜೆಕ್ಟು, ಆರೆಂಜ್ ಕಲರ್ ಲೈನು ಇನ್ನೊಂದು ಸಬ್ಜೆಕ್ಟು, ನನಗೆ ಕಂಪ್ಯಾರಿಸನ್ ಸಿಗ್ತಾ ಇದೆ. ಹೌ ದಿ ಕಂಪ್ಯಾರಿಸನ್ ಈಸ್ ಗೆಟಿಂಗ್ ಅಂದರೆ, 0 ಇಂದ ಶುರುವಾಗಿ 0ಗೆ ಎಂಡ್ ಆಗುತ್ತೆ. ಗ್ರೇಟರ್ ದೆನ್ 100 ಯಾರೂ ಇಲ್ಲ, ಸೊ 0ಗೆ ಎಂಡ್ ಆಗುತ್ತೆ. ಲೆಸ್ ದೆನ್ 0 ಮಾರ್ಕ್ಸು ಯಾರಿಗೂ ಇಲ್ಲ, ಸೊ ಅಲ್ಲೂ ವ್ಯಾಲ್ಯೂ 0 ಇರುತ್ತೆ. 0 to 20 ಬ್ಲೂನಲ್ಲಿ ಕಡಿಮೆ ಜನ, ಸಬ್ಜೆಕ್ಟ್ 1ಅಲ್ಲಿ ಕಡಿಮೆ ಜನ ಇದ್ದಾರೆ, ಲೆಸ್ ದೆನ್ 20 ಮಾರ್ಕ್ಸ್ ತೊಗೊಂಡಿರೋರು. ಆರೆಂಜಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. 21 to 40ಲಿ ಆರೆಂಜಲ್ಲಿ ಜಾಸ್ತಿ ಜನ ಇದ್ದಾರೆ, ಬ್ಲೂನಲ್ಲಿ ಕಡಿಮೆ ಜನ ಇದ್ದಾರೆ. 41 to 60ಲಿ ಬ್ಲೂನಲ್ಲಿ ಜಾಸ್ತಿ, ಆರೆಂಜಲ್ಲಿ ಕಡಿಮೆ. 61 to 80ಲಿ ಆರೆಂಜಲ್ಲಿ ಕಡಿಮೆ, ಬ್ಲೂನಲ್ಲಿ ಸ್ವಲ್ಪ ಜಾಸ್ತಿ. 81 to 100ಅಲ್ಲಿ ಸುಮಾರು ಜನ ಇದ್ದಾರೆ, ಸಬ್ಜೆಕ್ಟ್ 1ಅಲ್ಲಿ ಬ್ಲೂ ಲೈನ್, ಆರೆಂಜಲ್ಲಿ ಕಡಿಮೆ ಜನ ಇದ್ದಾರೆ. ಸೊ ಇದು ಒಂದು ಟೀಚರ್ ಸ್ಟೂಡೆಂಟ್ಸಿಗೆ ಪಾಠ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕ್ಲಾಸಿಗೆ ಅಂದರೆ, ಅವರ ಕಂಪ್ಯಾರಿಸನ್ ಯಾವ ಥರ ಇದೆ. ಒಬ್ಬರಿಗೆ ಒಂಥರ ಪಾಠ ಮಾಡಿ ಚೆನ್ನಾಗಿ ರಿಸಲ್ಟ್ ತೆಗೆದಿದ್ದಾರೆ, ಇನ್ನೊಬ್ಬರಿಗೆ ಅದೇ ಥರ ಪಾಠ ಮಾಡಿದ್ರೂ ಸಾಕಾಗ್ತಿಲ್ಲ ಅವ್ರಿಗೆ ಅಂತ ಅರ್ಥ ಬರುತ್ತೆ. ಸೊ ದಿಸ್ ಈಸ್ ವಾಟ್ ಫ್ರೀಕ್ವೆನ್ಸಿ ಪಾಲಿಗಾನ್ ಗಿವ್ಸ್ ಮಿ. ಫ್ರೀಕ್ವೆನ್ಸಿ ಕರ್ವ್ ಬೇಕು ಅಂದರೆ ಏನು ಮಾಡ್ತೀನಿ, ಐ ವಿಲ್ ಚೂಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್. ಐ ವಿಲ್ ಗೋ ಟು ಇನ್ಸರ್ಟ್, XY ಸ್ಕ್ಯಾಟರ್ ಅಂತಿದೆ, ಇಲ್ಲಿ ಸ್ಮೂತ್ ಲೈನ್ಸ್ ಅಂತ ಕಾಣ್ತಾ ಇದೆ. ಬಿನ್ ಸೆಲೆಕ್ಟ್ ಮಾಡಿಕೊಂಡು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 1 and 2 ಇದನ್ನು ತಗೋಬೇಕು. ದಿಸ್ ಈಸ್ ಮೈ ಕರ್ವ್. ಸೊ ಫ್ರೀಕ್ವೆನ್ಸಿ ಕರ್ವ್ ಆಗಿದೆ. ಸೊ ಫ್ರೀಕ್ವೆನ್ಸಿ ಕರ್ವ್ ಈಸ್ ಲೈಕ್ ಶೋಯಿಂಗ್ 2 ಕ್ರಿಕೆಟ್ ಟೀಮ್ಸ್ ಯಾವ ರೀತಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅನ್ನೋದು.
ಬ್ಲೂ ಕಲರ್ ಟೀಮ್ ಒಂದು 50 ಓವರ್ಸ್ ಏನೋ ಮಾಡಿ ರನ್ ಸ್ಕೋರ್ ಮಾಡಿದ್ರು. ಆರೆಂಜ್ ಇನ್ನೊಂದು ಟೀಮು ಅವರು ಸ್ಟಾರ್ಟಿಂಗ್ ಓವರ್ಸಲ್ಲಿ ಜಾಸ್ತಿ ಹೊಡೆದ್ರು, ಆಮೇಲೆ ಸ್ಲೋ ಡೌನ್ ಮಾಡ್ಕೊಂಡು ಟಾರ್ಗೆಟನ್ನು ರೀಚ್ ಆದರು ಅಂತ ಹೇಳ್ತೀವಿ. ಮೊನ್ನೆ ವರ್ಲ್ಡ್ ಕಪ್ಪಲ್ಲಿ ನೋಡಿರ್ಬೋದು, ವರ್ಮ್ ಥರ ಗ್ರಾಫ್ ತೋರಿಸಿರ್ತಾರೆ. ದಟ್ ಈಸ್ ವಾಟ್ ಈಸ್ ದಿ ಫ್ರೀಕ್ವೆನ್ಸಿ ಕರ್ವ್. ಇಟ್ ಶೋಸ್ ದಿ ಕಂಪ್ಯಾರಿಸನ್ ಆಫ್ ದಿ ರೇಟ್ ಎಟ್ ವಿಚ್ ದಿ ಅಚೀವ್ಮೆಂಟ್ ಈಸ್ ಡನ್, ಎಷ್ಟು ಫಾಸ್ಟಾಗಿ ಅಚೀವ್ಮೆಂಟು ಮಾಡಿದ್ರು ಅನ್ನೋದು. ಇದಾದ ನಂತರ ಬಾಕ್ಸ್ ಪ್ಲಾಟ್ ಇದೆ. ಬಾಕ್ಸ್ ಪ್ಲಾಟ್ಗೆ ನೀವೇನು ಮಾಡಬೇಕು ಅಂದರೆ ಮಾರ್ಕ್ಸ್ ಡೇಟಾ ಕಂಪ್ಲೀಟ್ ಸೆಲೆಕ್ಟ್ ಮಾಡಿ, ಮಾರ್ಕ್ಸ್ 1 ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ, ಗೋ ಟು ಇನ್ಸರ್ಟ್, ಆಲ್ ಚಾರ್ಟ್ಸ್ ಅಂತಿದೆ ಅಲ್ಲ, ಇಲ್ಲಿ ಸಿ ಆಲ್ ಚಾರ್ಟ್ಸ್ ಕ್ಲಿಕ್ ಮಾಡ್ತೀನಿ. ಆಲ್ ಚಾರ್ಟ್ಸ್ ಬಾಕ್ಸ್ ಆ್ಯಂಡ್ ವಿಸ್ಕರ್ ಅಂತಿದೆ, ಇಲ್ಲಿ ಐ ಜಸ್ಟ್ ಡಬಲ್ ಕ್ಲಿಕ್ ಆನ್ ದಿಸ್, ಬಾಕ್ಸ್ ಪ್ಲಾಟ್ ಬಂತು. ಇದು ನಮ್ಮ ಬಾಕ್ಸ್ ಪ್ಲಾಟ್. ಇದಕ್ಕೆ ನಿಮಗೆ ವ್ಯಾಲ್ಯೂಸ್ ಬೇಕು ಅಂದರೆ ರೈಟ್ ಕ್ಲಿಕ್, ಆ್ಯಡ್ ಡೇಟಾ ಲೇಬಲ್ಸ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಬರುತ್ತೆ. ಟು ಅನ್ನೋದು ಮಿನಿಮಮ್, 30 is the quartile 1 value, 47 is the median value, 72.25 is the quartile 3 value, maximum is 97. ಇದು ನಿಮ್ಮ ಬಾಕ್ಸ್ ಪ್ಲಾಟ್ ಮಾಡುವಂಥ ವಿಧಾನ. ಸೊ ಎಕ್ಸಾಮಲ್ಲಿ ಮಾಡಬೇಕಾಗಿರುವಂಥ ರೀತಿ ಬಾಕ್ಸ್ ಪ್ಲಾಟ್ಗೆ ಸ್ಟೆಪ್ಸು ಇಲ್ಲಿ ನೋಡ್ಕೊಳ್ಳಿ. ಓಕೆ, ಸಬ್ಜೆಕ್ಟ್ ಫುಲ್ ಸೆಲೆಕ್ಟ್ ಮಾಡಬೇಕು, ಕಾಲಮ್ಮು ತಿರ್ಗಾ ತೋರಿಸ್ತೀನಿ, ಇನ್ಸರ್ಟ್, ಸಿ ಆಲ್ ಚಾರ್ಟ್ಸ್, ಬಾಕ್ಸ್ ಆ್ಯಂಡ್ ವಿಸ್ಕರ್, ಓಕೆ ಅಂದಿದ ತಕ್ಷಣ ಬಾಕ್ಸ್ ಪ್ಲಾಟ್ ಬಂತು. ಸೊ ದಿಸ್ ಇಸ್ ಚಾರ್ಟ್ ಟೈಟಲ್, ಬಾಕ್ಸ್ ಪ್ಲಾಟ್ ಆಫ್ ಸಬ್ಜೆಕ್ಟ್ 2. ಇದು ಬಾಕ್ಸ್ ಪ್ಲಾಟ್ ಸಬ್ಜೆಕ್ಟ್ 1. ಸೊ ಸಬ್ಜೆಕ್ಟ್ 2 ನಲ್ಲಿ ಮಿನಿಮಮ್ 0 ಇದೆ, ಕ್ವಾರ್ಟೈಲ್ 1 ವ್ಯಾಲ್ಯೂ 21.25 ಇದೆ, ಮೀಡಿಯನ್ ವ್ಯಾಲ್ಯೂ 57 ಇದೆ, ಕ್ವಾರ್ಟೈಲ್ 3 84 ಇದೆ, ಮ್ಯಾಕ್ಸಿಮಮ್ 100 ಇದೆ. ಅಂದರೆ ಸೆಕೆಂಡ್ ಸಬ್ಜೆಕ್ಟು ಜನ ಚೆನ್ನಾಗಿ ಮಾಡ್ಯಾರೆ ಅಂತ ಅರ್ಥ ಬರ್ತಾ ಇದೆ. ಹೌದಾ? ಇಲ್ಲ. ಇಫ್ ಐ ಸಿ ಹಿಯರ್ 21 ಇಂದ 57 ಮಧ್ಯ ಏರಿಯಾ ಏನಿದೆ, ಇಲ್ಲಿ ಜಾಗ ಜಾಸ್ತಿ ಜನ ಇಲ್ಲಿದ್ದಾರೆ. ಅಂದರೆ ಕಡಿಮೆ ಮಾರ್ಕ್ಸ್ ತೆಗೆದಿರೋರು ಸಬ್ಜೆಕ್ಟ್ 2 ನಲ್ಲಿ ಜಾಸ್ತಿ ಇದ್ದಾರೆ ವೆನ್ ಕಂಪೇರ್ಡ್ ಟು ಸಬ್ಜೆಕ್ಟ್ 1. ಸಬ್ಜೆಕ್ಟ್ 1 ನಲ್ಲಿ ಚಿಕ್ಕ ಬಾಕ್ಸ್ ಇದೆ. ಇಲ್ಲಿ ಈ 30 ಆ್ಯಂಡ್ 47 ಮಧ್ಯ ಏನಿದೆ ಬಾಕ್ಸು, ಸೈಜ್ ನೋಡಿದ್ರೆ ಚಿಕ್ಕದಿದೆ. ಇಲ್ಲಿ ಸೈಜು 21.25 ಇಂದ 57 ಮಧ್ಯ ಬಾಕ್ಸು ದೊಡ್ಡದಿದೆ. ಸೊ ದಿಸ್ ಶೋಸ್ ದಟ್ ಸಬ್ಜೆಕ್ಟ್ 1 ನಲ್ಲಿ ಹುಡುಗರು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅಲ್ಲಿ ಮ್ಯಾಕ್ಸಿಮಮ್ 97 ಇದ್ರೂ ಸಹ the performance of the students is relatively better in subject 1 compared to subject 2. subject 2 ನಲ್ಲಿ 100 ತೆಗೆದಿದ್ದಾರೆ ಹುಡುಗರು, ಬಟ್ ಮೆಜಾರಿಟಿ ಹ್ಯಾವ್ ಸ್ಕೋರ್ಡ್ ಲೋ ಮಾರ್ಕ್ಸ್ ಅಂತ ಬರುತ್ತೆ. ಇದು ಬಾಕ್ಸ್ ಪ್ಲಾಟಿನ ಉದ್ದೇಶ. ಇಟ್ ಗಿವ್ಸ್ ಅಸ್ ಎ ವಿಜುವಲ್ ಕಂಪ್ಯಾರಿಸನ್ ಆಸ್ ಟು ಹೌ ದಿ ಡೇಟಾ ಈಸ್ ಸೆಗ್ರಿಗೇಟೆಡ್. 4 ಹಂತಕ್ಕೆ ಲೋವರ್ 25% ಹೆಂಗೆ, 25 to 50% ಯಾವ ರೀತಿ ತೆಗೆದಿದ್ದಾರೆ, 50 to 75% ಹುಡುಗರು ಯಾವ ರೀತಿ ತೆಗೆದಿದ್ದಾರೆ, ಅಬೌವ್ 75% ಯಾವ ರೀತಿ ಹುಡುಗರು ಮಾರ್ಕ್ಸ್ ತೆಗೆದಿದ್ದಾರೆ ಅನ್ನೋ ಒಂದು ಐಡಿಯಾ ನಮಗೆ ತೋರಿಸುತ್ತೆ. ಇದು ಫಸ್ಟ್ ಪಾರ್ಟು, ವಿಚ್ ಇನ್ಕ್ಲೂಡ್ಸ್ ಆಲ್ ದಿ ಗ್ರಾಫ್ಸ್. ಸೆಕೆಂಡ್ ಪಾರ್ಟ್ ಇಸ್ ದಿ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್. ಅದರಲ್ಲಿ ನಿಮಗೆ ಮೀನು, ಮೀಡಿಯನ್ನು, ಸ್ಟ್ಯಾಂಡರ್ಡ್ ಡಿವಿಯೇಷನು, ಕ್ವಾರ್ಟೈಲ್ ಡಿವಿಯೇಷನ್ನು ಅವೆಲ್ಲ ಕ್ಯಾಲ್ಕುಲೇಷನ್ನು ತೋರಿಸ್ತೀನಿ. ಅಲ್ಲಿ ಫ್ರೀಕ್ವೆನ್ಸಿ, ರಿಲೇಟಿವ್ ಫ್ರೀಕ್ವೆನ್ಸಿ ಅವೆಲ್ಲ ಬೇಕಾಗಲ್ಲ.
ಫಸ್ಟ್ ಪಾರ್ಟಿಗೆ ಬೇಕಾಗಿರೋದು ಇದು. ಸೊ ಗಮನ ಇಟ್ಟು ಪ್ರಾಕ್ಟೀಸ್ ಮಾಡಿ.